ಲಕ್ಷ್ಮೀದೇವಿಯೇ ಹೇಳ್ತಾಳೆ, ಇನ್ನೊಬ್ಬರು ಹೇಳೋದಲ್ಲ, ಲಕ್ಷ್ಮೀದೇವಿಯೇ ಹೇಳ್ತಾಳೆ, ನನ್ನ ಗಂಡನಿಗೆ ಮನೋವಿಕಾರ ಇಲ್ಲ, ನೀವು ಯಾಕೆ ತಪ್ಪು ತಿಳಿದಿದ್ದೀರಿ ನಮ್ಮ ಯಜಮಾನರ ಬಗ್ಗೆ ಅಂತಾಳೆ. ಅಲ್ಲ, ಇಷ್ಟೆಲ್ಲ ಮಕ್ಕಳನ್ನು ಪಡೆದಿದ್ದಾನವನು, ಅವನಿಗೆ ಮನೋವಿಕಾರ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಲಕ್ಷ್ಮೀದೇವಿ ಅಂತಾಳೆ, ಎಷ್ಟು ಜನ ಮಕ್ಕಳಾಗಿದ್ದಾರೆ ವಿಚಾರ ಮಾಡಿ, ಇಷ್ಟೆಲ್ಲ ಮಕ್ಕಳಿದ್ದಾರೆ, ಎಷ್ಟೆಷ್ಟು ಜನ ಮಕ್ಕಳಾಗಿದ್ದಾರೆ ವಿಚಾರ ಮಾಡಿ ಅಂತಾಳೆ. 10 ಮತ್ತು 6 ಸಾಸಿರ ಸ್ತ್ರೀಯರಲ್ಲಿ 10 10ನೆಪ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ, ಅರ್ತಿಯ ಸೃಷ್ಟಿ ಹರಿಗೀದು ಶೋಭಾನೆ. ಲಕ್ಷ್ಮೀದೇವಿ ಅಂತಾಳೆ, ಜಗತ್ತಿನಲ್ಲಿ ಸಂಕಲ್ಪವನ್ನು ಮಾಡಿ ಮಕ್ಕಳನ್ನು ಪಡೆದಂತಹ ಮಹಾನುಭಾವರು ಯಾರಾದರೂ ಇದ್ದಾರಾ ತೋರಿಸಿ. ಇಂತಹ ಸಾಮರ್ಥ್ಯ ಯಾರಿಗಾದರೂ ಇದೆಯಾ? ಅದು ಮನೋವಿಕಾರದ ಸೃಷ್ಟಿ, ಕಾಮದ ಸೃಷ್ಟಿ ಅಂತಾಗಿದ್ದರೆ, ಕೃಷ್ಣನಿಗೂ ಕೂಡ ಕಾಮ ಇದೆ, ಕಾಮದಿಂದಲೇ ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿದರೆ ಆವಾಗ ಲೆಕ್ಕಾಚಾರದ ಮಕ್ಕಳು ಬರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಲೆಕ್ಕಾಚಾರ? 16,108 ಜನ ಮಡದಿಯರು, ಪ್ರತಿಯೊಬ್ಬರಿಗೂ 10 ಗಂಡು 1 ಹೆಣ್ಣು, ವ್ಯತ್ಯಾಸವೇ ಇಲ್ಲ, ಒಬ್ಬರಿಗೂ ಮತ್ತೊಬ್ಬರಿಗೂ ವ್ಯತ್ಯಾಸ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ 10 ಗಂಡು 1 ಹೆಣ್ಣು, 10 ಗಂಡು 1 ಹೆಣ್ಣು. ಇದೇ ಕ್ರಮದಿಂದ ಅಷ್ಟೂ ಜನ ಮಡದಿಯರಲ್ಲಿ ಮಕ್ಕಳಾಗಿದ್ದಾರೆ. ಸಾಧ್ಯ ಇದೆಯಾ? ಜಗತ್ತಿನಲ್ಲಿ ಯಾರಿಗಾದರೂ ಸಾಧ್ಯ ಇದೆಯಾ? ಈ ವಿಷಯದಲ್ಲಿ ಪ್ರತಿಯೊಬ್ಬರ ಅಸ್ವಾತಂತ್ರ್ಯ ಅನುಭವ ಬರ್ತದೆ. ಮಕ್ಕಳನ್ನು ಬಯಸ್ತಾ ಇರ್ತಾರೆ, ಮಕ್ಕಳೇ ಆಗಲ್ಲ. ಗಂಡು ಮಕ್ಕಳನ್ನು ಬಯಸ್ತಾ ಇರ್ತಾರೆ, ಹೆಣ್ಣೇ ಹುಟ್ಟುತ್ತಾ ಇರ್ತದೆ. ಹೆಣ್ಣನ್ನು ಬಯಸ್ತಾ ಇರ್ತಾರೆ, ಗಂಡೇ ಹುಟ್ಟುತ್ತಾ ಇರ್ತದೆ. ಮಕ್ಕಳು ಬೇಡ ಅಂದವ್ರಿಗೆ ಮಕ್ಕಳಾಗ್ತಾರೆ, ಮಕ್ಕಳು ಬೇಕು ಅಂತಂದವ್ರಿಗೆ ಮಕ್ಕಳಾಗಲ್ಲ. ಇದು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಒಬ್ಬ ಇದ್ದ, ಭಾಗವತಲ್ಲಿ ಒಂದು ಕಥೆ ಬರುತ್ತೆ. ಚಿತ್ರಕೇತು ಅಂತ ಒಬ್ಬ ರಾಜ. ಚಿತ್ರಕೇತು ಅಂತ ಒಬ್ಬ ರಾಜ. ಆ ರಾಜನಿಗೆ ಎಷ್ಟು ಜನ ಮಡದಿಯರು ಗೊತ್ತಾ? 1 ಕೋಟಿ. 1 ಕೋಟಿ ಜನ ಹೆಂಡತಿಯರವನಿಗೆ. ಚಿತ್ರಕೇತು ರಾಜನಿಗೆ 1 ಕೋಟಿ ಜನ ಹೆಂಡತಿಯರು. ಆಶ್ಚರ್ಯ ಆಗತ್ತೆ. ಕೃಷ್ಣನಿಗೆ ಬರೀ 16,108 ಅಂತ ಹೇಳಬೇಕು ಅವಾಗ, ಬರೀ 16,000 ಅಂತ. ಆ ಚಿತ್ರಕೇತು ರಾಜನಿಗೆ 1 ಕೋಟಿ ಜನ ಮಡದಿಯರು. ದುರ್ದೈವ ಅಂತಂದರೆ ಅವನಿಗೆ ಮಕ್ಕಳೇ ಇರಲಿಲ್ಲ. 1 ಕೋಟಿ ಜನ ಮಡದಿಯರು, ಆದರೆ ಅವನಿಗೆ ಇಷ್ಟು ಜನ ಮಡದಿಯರಿದ್ದರೂ ಕೂಡ ಮಕ್ಕಳೇ ಇರಲಿಲ್ಲ. ಆಶ್ಚರ್ಯ ಆಗುತ್ತೆ. ಮಕ್ಕಳೇ ಆಗದೇ ಇದ್ದಾಗ ಮತ್ತೆ ಬೇರೆ ಬೇರೆಯವರು ತಮ್ಮ ಹೆಣ್ಣು ಮಕ್ಕಳನ್ನು ಹೇಗೆ ಮದುವೆ ಮಾಡಿ ಕೊಟ್ಟರು ಅಂತ ಅನ್ನೋದೇ ಆಶ್ಚರ್ಯ ಆಗುತ್ತೆ. ಅಷ್ಟು ಜನ ಮಡದಿಯರು, ಅವನಿಗೆ ಮಕ್ಕಳಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿದ್ದ ಚಿತ್ರಕೇತು. ಆಮೇಲೆ ನಾರದರು ಹಾಗೂ ಅಂಗಿರಸ್ ಋಷಿಗಳು ಬಂದು ಆಶೀರ್ವಾದವನ್ನು ಮಾಡಿ, ಅನುಗ್ರಹವನ್ನು ಮಾಡಿ, ಅವರ ಅನುಗ್ರಹದಿಂದ, ಋಷಿಗಳ ಅನುಗ್ರಹದಿಂದ ಒಬ್ಬ ಮಗ ಹುಟ್ಟುತ್ತಾನವನು. ಅಷ್ಟು ಋಷಿಗಳ ಅನುಗ್ರಹದಿಂದ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನೂ ಕೂಡ 1 ವರ್ಷಕ್ಕೆ ಸತ್ತೇ ಹೋಗ್ತಾನೆ. ಇದು ಜಗತ್ತಿನ ಸ್ಥಿತಿ. ಹೀಗಿದ್ದಾರೆ ಜಗತ್ತಿನಲ್ಲಿ. ಮಡದಿಯರು ಸಾಕಷ್ಟು ಇರಬಹುದು, ಮಕ್ಕಳನ್ನು ಪಡೆಯುವ ಸಾಮರ್ಥ್ಯ ಇರಲ್ಲ. ಇಂತಹ ದುರ್ಭಗರಾದಂಥವರು ಜಗತ್ತಿನಲ್ಲಿದ್ದಾರೆ. ಆದರೆ ಕೃಷ್ಣ ಹಾಗಲ್ಲ. 10 ಮತ್ತು 1 11 ಮಕ್ಕಳು ಕರಾರುವಾಕ್ಕಾಗಿ. ಇಂತಹ ಮಕ್ಕಳನ್ನು ಪಡೆದಿರುವಂತಹ ಕೃಷ್ಣನಿಗೆ, ಅವನಿಗೆ ಈ ಮಕ್ಕಳು ಬಂದದ್ದು ಕಾಮದಿಂದ, ಮನೋವಿಕಾರದಿಂದ ಅಂತ ಹೇಗೆ ಹೇಳ್ತೀರ? ಇದು ಸಂಕಲ್ಪದಿಂದ ಹುಟ್ಟಿದ ಮಕ್ಕಳೇ ಹೊರತಾಗಿ ಕಾಮದಿಂದ ಹುಟ್ಟಿದ ಮಕ್ಕಳಲ್ಲ ಅಂತ ಲಕ್ಷ್ಮೀದೇವಿಯೇ ಅವಳು ಘಂಟಾಘೋಷವಾಗಿ ಹೇಳ್ತಾ ಇದ್ದಾಳೆ. ನೋಡಿ, ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾಹಾರೆ, ಓರಂತೆ ಶ್ರೀಕೃಷ್ಣ ನಡಿಗಾಡಿಗೆರಗುವರೆ, ಆರಾಧಿಸುತ್ತ ಭಜಿಸುವರೆ. ಎಂಥೆಂಥ ಮಹನೀಯರಿದ್ದಾರೆ. ಕೆಲವರು ತಪಸ್ಸನ್ನು ಮಾಡಿ ವಿಚಲಿತರಾದದ್ದಿದೆ. ಆದರೆ ಇನ್ನು ಕೆಲವು ಮಹನೀಯರಿದ್ದಾರೆ. ನಾರದರ ಹೆಸರನ್ನು ಕೇಳದೇ ಇದ್ದವರು ಯಾರಾದರೂ ಇದ್ದಾರಾ? ಪ್ರತಿಯೊಬ್ಬರೂ ಕೂಡ ನಾರದರ ಹೆಸರನ್ನು ಕೇಳಿದ್ದಾರೆ. ನಾರದರ ಜೀವನ ಚರಿತ್ರೆಯಲ್ಲಿ ಎಂದಾದರೂ ಕಳಂಕ ಇದೆಯಾ? ಅವರು ಕಾಮಕ್ಕೆ ತುತ್ತಾಗಿದ್ದಾರೆ ಅಂತ ಎಲ್ಲಾದರೂ ಕೇಳಿದ್ದೀರಾ ಇಂತಹ ಕಥೆಯನ್ನು? ಸನಕಾದಿ ಮುನಿಗಳಿದ್ದಾರೆ, ಬ್ರಹ್ಮಮಾನಸ ಪುತ್ರರು ಸನಕಾದಿಗಳು.
ಅವರು ಬಾಲ್ಯದಲ್ಲೇನೆ ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಅವರ ಬಗ್ಗೆ ಅವರ ಜೀವನ ಚರಿತ್ರೆಯಲ್ಲಿ ಎಲ್ಲಾದರೂ ಕಳಂಕ ಇದೆಯಾ? ಇಂತಹ ಮಹನೀಯರು ಅನೇಕರಿದ್ದಾರಲ್ಲ, ನಾರದರು, ಸನಕಾದಿಗಳು, ಇಂತಹ ಅನೇಕ ಯೋಗಿಗಳಿದ್ದಾರೆ. ಇಂತಹ ಯೋಗಿಗಳ ಜೀವನ ಚರಿತ್ರೆಯಲ್ಲಿ ಎಂದೂ ಕೂಡ ಕಳಂಕ ಇಲ್ಲ. ಅವರು ದೀರ್ಘ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಹೇಗೆ ಕಾಪಾಡಿಕೊಂಡು ಬಂದರು? ಉಳಿದವರಿಗೆ ಆಗದೇ ಇರುವಂಥದ್ದು. ಜಗತ್ತಿನಲ್ಲಿದ್ದವರೆಲ್ಲ ಸೋತು ಹೋಗಿರುವಾಗ, ಕಾಮಕ್ಕೆ ಸೋತು ಹೋಗಿರುವಾಗ, ಇವರು ಜಗತ್ತಿನಲ್ಲೇ ಇದ್ದು, ಪ್ರಪಂಚದಲ್ಲೇ ಇದ್ದು ಇವರು ಅದನ್ನು ಗೆದ್ದಿದ್ದಾರೆ ಅಂದರೆ ಅವ್ರಿಗೆ ಹೇಗೆ ಸಾಧ್ಯ ಆಯಿತು? ಈ ಕಾಮ ಕ್ರೋಧಗಳನ್ನು ಗೆಲ್ಲಬೇಕು ಅಂತ ಅನೇಕರು ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ, ಕೆಲವೊಮ್ಮೆ ಜಾರಿ ಬೀಳುತ್ತಾರೆ. ಆದರೆ ಇವರು ಎಂದಿಗೂ ಕೂಡ ಅದರಿಂದ ಚ್ಯುತರಾಗದೇನೆ ಅಂತಹ ದೀರ್ಘ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಬರುತ್ತಾರೆ ಅಂತಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅವರಿಗೆ? ಭೀಷ್ಮಾಚಾರ್ಯರ ಬಗ್ಗೆ ಮಹಾಭಾರತದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಭೀಷ್ಮಾಚಾರ್ಯರು ಹೇಗಿದ್ದಾರೆ? ಸ್ತ್ರೀ ಸಹಸ್ರೈ ಪರಿವತಂ ಸಮಗ್ರಾಂಗಂ ಅರೋಗಿಣಂ ಋತೆ ಶಾಂತನವಂ ಭೀಷ್ಮಂ ನ ಪಶ್ಯಾಂ ಯೂರ್ಧ್ವರೇತಸಂ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರ ಹೆಗ್ಗಳಿಕೆ. ಅವರ ದೀರ್ಘ ಜೀವನ, 800 ವರ್ಷದ ಜೀವನ. ಅವರಿದ್ದದ್ದು ಎಲ್ಲಿ? ಕಾಡಿನಲ್ಲಲ್ಲ, ಎಲ್ಲೋ ಬೆಟ್ಟದಲ್ಲಿ ತುದಿಯಲ್ಲಿ, ಹಿಮಾಲಯದ ತುದಿಯಲ್ಲಿ ಇದ್ದದ್ದಲ್ಲ. ಅವರಿದ್ದದ್ದು ಪಟ್ಟಣದಲ್ಲಿ, ಸಾಮ್ರಾಜ್ಯದ ಮಧ್ಯದಲ್ಲಿ, ಅದರಲ್ಲಿಯೂ ಕೂಡ ಆಡಳಿತದ ಮಧ್ಯದಲ್ಲಿ ಅವರಿದ್ದಾರೆ. ಅಲ್ಲಿದ್ದಾರೆ ಅಂದರೆ ಎಷ್ಟು ಜನ ದಾಸಿಯರು, ಎಷ್ಟು ಜನ ಸ್ತ್ರೀಯರು, ಹೀಗೆ ಸಹಸ್ರಾರು ಜನ ಇದ್ದಾರೆ. ಅವರ ಮಧ್ಯದಲ್ಲಿದ್ದೂ ಕೂಡ ಎಂದಿಗೂ ಬ್ರಹ್ಮಚರ್ಯದಿಂದ ಚ್ಯುತರಾಗಲಿಲ್ಲ. ಅದರಲ್ಲಿ ಅವರಲ್ಲಿ ಏನೋ ಸಮಸ್ಯೆ ಇದೆ ಅಂತಂದರೆ ಅಲ್ಲ. ಸಮಗ್ರಾಂಗಂ ಅರೋಗಿಣಂ, ಯಾವ ರೋಗ ಇಲ್ಲ. ಯುವಕರಾಗಿದ್ದಾರೆ, ತರುಣರಾಗಿದ್ದಾರೆ, ಧನುರ್ಧಾರಿಗಳಾಗಿದ್ದಾರೆ. ಅಂತಹ ತಾರುಣ್ಯದಲ್ಲಿ ಇದ್ದೂ ಕೂಡ ಎಂದಿಗೂ ಬ್ರಹ್ಮಚರ್ಯದಿಂದ ಚ್ಯುತರಾಗಲಿಲ್ಲ ಅಂತಂದರೆ ಭೀಷ್ಮಾಚಾರ್ಯ ಹೆಗ್ಗಳಿಕೆ ಎಂಥದ್ದು ಅಂತಾರೆ. ಹೇಗೆ ಸಾಧ್ಯ ಆಯಿತು ಅವರಿಗೆ? ಪರಶುರಾಮ ದೇವರ ಅನುಗ್ರಹ, ಪರಮಾತ್ಮನ ಅನುಗ್ರಹ, ಅದರಿಂದಾಗಿ ಬೃಹಸ್ಪತ್ಯಾಚಾರ್ಯ ಅನುಗ್ರಹ, ಅದರಿಂದಾಗಿ ಅವರು ಅಂತಹ ದೀರ್ಘ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇವತ್ತಿಗೂ ನಾವು ಅವರಿಗೆ ತರ್ಪಣವನ್ನು ನೀಡುತ್ತೇವೆ. ಅಂತಹ ವ್ಯಕ್ತಿಗಳು, ಅಂತಹ ಜ್ಞಾನಿಗಳು ಅಂತ. ಸನಕಾದಿಗಳಿದ್ದಾರೆ, ನಾರದರಿದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ, ಇಂತಹ ಅನೇಕರಿದ್ದಾರೆ. ಇವರೆಲ್ಲರೂ ಕೂಡ ಕಾಮಕ್ಕೆ ತುತ್ತಾಗದೇನೆ ಅವರು ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡಿದ್ದಾರೆ ಅಂತಂದರೆ ಅದು ಹೇಗೆ ಸಾಧ್ಯ ಆಯಿತು? ಅದು ಪರಮಾತ್ಮನ ಅನುಗ್ರಹದಿಂದ ಸಾಧ್ಯ ಆಯಿತು. ಆ ಪರಮಾತ್ಮನ ಅನುಗ್ರಹದ ಬಲದಿಂದ ಅವರು ಅದನ್ನು ಗೆದ್ದಿದ್ದಾರೆ. ಹಾಗಿರುವಾಗ ಪರಮಾತ್ಮ ಈ ಕಾಮಕ್ಕೆ ವಶನಾಗ್ತಾನೆ ಅಂತ ಯಾವ ಬಾಯಲ್ಲಿ ಹೇಳ್ತೀರಿ ಅಂತ ಕೇಳ್ತಾರೆ ವಾದಿರಾಜರು. ಅವನಿಗೆ ಕಾಮಾದಿ ಬಾಧೆ ಇದೆ ಅಂತ ಹೇಗೆ ಹೇಳ್ತಿದ್ದೀರಿ? ಇಂತಹ ಈ ಪರಮಾತ್ಮನಲ್ಲಿ ಯಾವ ದೋಷವೂ ಕೂಡ ಇಲ್ಲ. ರೋಗ ರುಜಿನಗಳಿಲ್ಲ, ಹುಟ್ಟು ಸಾವುಗಳಿಲ್ಲ, ದುಃಖ ಇಲ್ಲ. ಅದೇ ರೀತಿಯಲ್ಲಿ ಕಾಮ ಕ್ರೋಧ ಯಾವುದೂ ಕೂಡ ಇಲ್ಲ. ಇನ್ನೊಬ್ಬರು ಸಿಟ್ಟಿಗೆ ಒಳಗಾಗ್ತಾರೆ. ಎದೆಗೆ ಒದ್ದವನ ಕಾಲು ತೊಳೆದವನು ನಾರಾಯಣ. ಅವನಲ್ಲಿ ಎಲ್ಲಿದೆ ಸಿಟ್ಟು? ಅವನಲ್ಲಿ ಸಿಟ್ಟಿಲ್ಲ, ಯಾವ ದೋಷವೂ ಕೂಡ ಇಲ್ಲ. ಶುಕ್ರಾಚಾರ್ಯ ಸಿಟ್ಟು ತಡ್ಕೊಳ್ಳಿಕ್ಕಾಗಲ್ಲ, ಶಾಪ ಕೊಟ್ಬಿಡ್ತಾರೆ. ಅವರಂತಾರೆ, ಎಂಥ ಸಿಟ್ಟಿದು, ಅನ್ಯಾಯವಾಗಿ ನನ್ನ ಮಗಳ ಜೀವನವನ್ನೇ ಹಾಳು ಮಾಡುವಂಥ ಸಿಟ್ಟಿದು ಅಂತ ತಾವೇ ಬೈಕೊಳ್ತಾರೆ. ಉಳಿದವರಿಗೆ ನಿಯಂತ್ರಣ ಮಾಡಲಿಕ್ಕಾಗಲ್ಲ. ಅಂತಹ ಸಿಟ್ಟನ್ನೂ ಗೆದ್ದವನು ನಾರಾಯಣ. ಹೀಗೆ ಎಲ್ಲ ದೋಷಗಳಿಂದ ದೂರನಾಗಿರುವಂಥವನು. ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥವ. ರಾಜರಂತಾರೆ, ಅವನಲ್ಲಿ ದೋಷ ಇಲ್ಲ ಅನ್ನೋದನ್ನು ವೇದ ಕೊಂಡಾಡ್ತಾ ಇದೆ. ಅದು ಹೇಳ್ತಾ ಇದೆ ನಿರನಿಷ್ಠ, ಅವನಲ್ಲಿ ಅನಿಷ್ಟ ಇಲ್ಲ, ಅವಧ್ಯ ಇಲ್ಲ, ದುಃಖ ಇಲ್ಲ, ದೋಷ ಇಲ್ಲ. ಅವನಲ್ಲಿ ದುಃಖಾದಿ ಉಪದ್ರವಗಳಿಲ್ಲ, ದೋಷ ಇಲ್ಲ. ದುಃಖಕ್ಕೆ ಕಾರಣವಾದಂತಹ ಯಾವ ದೋಷವೂ ಕೂಡ ಅವನಲ್ಲಿಲ್ಲ. ಅಂತಹ ಸಕಲ ದೋಷ ದೂರನಾದಂಥವನು, ದುಃಖಾದಿ ಅನರ್ಥಗಳಿಂದ ರಹಿತನಾದಂಥವನು ನಮ್ಮ ನಾರಾಯಣ ಅಂತ ಹೇಳ್ತಾ, ಈ ಎಲ್ಲ ದೋಷಗಳಿಂದ ದೂರನಾಗಿರುವಂತಹ ಈ ನಾರಾಯಣ ಏನಿದ್ದಾನೆ, ಇವನು ಗುಣಪೂರ್ಣನಾಗಿದ್ದಾನೆ ಅಂತ ಗುಣಗಳ ಚಿಂತನೆ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ಆ ಗುಣಗಳ ಚಿಂತನೆ ಮಾಡ್ತಾ ಇದ್ದಾಳೆ. ಅವನಲ್ಲಿ
ಇರುವಂತಹ ಗುಣಗಳು. ಇವತ್ತು ಲೋಕ ಎಲ್ಲ ತಾನು ಪವಿತ್ರ ಆಗಬೇಕು ಅಂತ ಗಂಗಾ ಸ್ನಾನವನ್ನು ಮಾಡತ್ತೆ. ಗಂಗಾ ಸ್ನಾನಕ್ಕೆ ಹೋಗಿ ಬರುತ್ತೇನೆ, ಕಾಶಿಗೆ ಹೋಗಿ ಬರುತ್ತೇನೆ, ಹರಿದ್ವಾರಕ್ಕೆ ಹೋಗಿ ಬರುತ್ತೇನೆ ಅಂತ. ಯಾಕೆ? ಗಂಗಾ ಸ್ನಾನ ಮಾಡಿ ನಾವು ಪವಿತ್ರರಾಗ್ತೇವೆ ಅಂತ. ಅಲ್ಲಿ ಹೋಗಲಿಕ್ಕಾಗದೆ ಹೋದರೂ ಮನೆಯಲ್ಲಿ ಗಂಗಾ ಗಂಗಾ ಅಂತ ಹೇಳಿ ಸ್ನಾನ ಮಾಡಿದರೆ ನಾವು ಪವಿತ್ರರಾಗ್ತೇವೆ ಅಂತನೋ ಭಾವನೆ. ಗಂಗೆಯಿಂದ ನಮಗೆ ಪಾವಿತ್ರ್ಯ ಯಾಕೆ? ಗಂಗೆ ಅವನ ಪಾದವನ್ನು ತೊಳೆದು ಬಂದಂತಹವಳು, ಆದ್ದರಿಂದಾಗಿ ಗಂಗೆಗೆ ಅಂತಹ ಮಹಿಮೆ, ಅವಳಿಂದ ನಮಗೆ ಪಾವಿತ್ರ್ಯ. ಅವಳು ಪವಿತ್ರಳಾಗಿದ್ದಾಳೆ, ಆದ್ದರಿಂದ ನಮಗೆ ಅವಳಿಂದ ಪಾವಿತ್ರ್ಯ. ಅವಳು ಪವಿತ್ರಳಾದದ್ದು ಹೇಗೆ? ಆವನಂಗುಷ್ಠವ ತೊಳೆದ ಗಂಗಾದೇವಿ ಪಾವನಾಳೆನಿಸಿ ಮೆರೆಯಾಳೆ. ಅವನ ಪಾದವನ್ನು ತೊಳೆದು ಬರ್ತಾ ಇದ್ದಾಳೆ, ಆದ್ದರಿಂದ ಗಂಗೆ ಪವಿತ್ರ ಅಂತಾಗಿದ್ದಾಳೆ. ಆ ಗಂಗೆಯಿಂದಾಗಿ ಉಳಿದವರಿಗೆ ಪಾವಿತ್ರ್ಯ. ಅಂತಹ ಆ ಪರಮಾತ್ಮನಲ್ಲಿ ಇರುವಂತಹ ಗುಣ ಅದ್ಭುತವಾದಂಥದ್ದು.